ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮರಣ ಮಳೆಗೆ ಈ ಒಂದು ಸರಣಿ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿವೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತಕ್ಕೆ 7 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಮೆಡಿಕಲ್ ಎಜುಕೇಶನ್ ಎಸಿಎಸ್ ಮೊಹಮ್ಮದ್ ಮೌಸಿನ್ ಅವರು ಭೇಟಿ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೆಡಿಕಲ್ ಎಜುಕೇಶನ್ ಎಸಿಎಸ್ ಮೊಹಮ್ಮದ್ ಮೊಹಸಿನ್ ಅವರು ಸಾಥ್ ಕೊಟ್ಟಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಸಚಿವರು ಪರಿಶೀಲನೆ ಮಾಡಿದ್ದಾರೆ. ಏನ್ ದುರಂತ ಆಯ್ತು, ಯಾಕಾಯ್ತು, ಇದು ತುಂಬಾ ಹಳೆಯ ಕಾಂಪೌಂಡ್ ಅಂತ ಹೇಳಿದ್ದಾರೆ. ಸಂಪೂರ್ಣ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ಅಂತ. ಕಳೆದ 25 ವರ್ಷಗಳ ಹಿಂದೆ ಕಾಂಪೌಂಡ್ ನಿರ್ಮಾಣ ಆಗಿತ್ತು ಅಂತಿದ್ದಾರೆ. 25 ವರ್ಷಗಳ ಹಿಂದೆ ಆಗಿತ್ತಾ, 4 ವರ್ಷದ ಹಿಂದೆ ಆಗಿತ್ತಾ, ಕಳಪೆ ಕಾಮಗಾರಿನ ಜವಾಬ್ದಾರಿ ಹೊರೋರು ಯಾರು? ಇಲ್ಲಿ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗ ಇದೊಂದು ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಇದರಿಂದ ಅಮಾಯಕ ಜನ 7 ಜನರ ಸಾವಾಗಿದೆ. ಆಮೇಲೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಮತ್ತು ಇದನ್ನ ಪರಿಶೀಲನೆ ಮಾಡಿದ್ದಾರೆ. ಒಂದು ಡೈರೆಕ್ಷನ್ ಅನ್ನ ನಾವು ಚೀಫ್ ಇಂಜಿನಿಯರಿಗೆ ಕೊಡ್ತಾ ಇದ್ದೀವಿ. ಈ ಕಂಪೌಂಡ್ ವಾಲ್ ಯಾಕೆ ಕುಸಿದಿದೆ, ಆಮೇಲೆ ಅದರ ಸ್ಟ್ರೆಂತ್ ಏನು, ಯಾಕಂದ್ರೆ ಇದು ಎಂಟೈರ್ ಬಹಳ ಹಳೆ ಒಂದು ಕಂಪೌಂಡ್ ವಾಲ್ ಇದೆ. ಹಾಗಾಗಿ ಅದರ ಸ್ಟ್ರೆಂತ್ ಅನ್ನ ಚೆಕ್ ಮಾಡೋದಕ್ಕೆ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೀವಿ. ಈ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಎಕ್ಸಿಸ್ಟಿಂಗ್ ನಮ್ದೆಲ್ಲ ಓಲ್ಡ್ ಹಾಸ್ಪಿಟಲ್, ಇದು ಆಗ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಹಳೆ ಕಟ್ಟಡಗಳು, ಹಳೆ ಗೋಡೆಗಳು ಯಾವ್ದಾವ್ದಿದೆ ಅದ್ರದ ಸ್ಟ್ರೆಂತ್ ಅನ್ನ ಚೆಕ್ ಮಾಡಕ್ಕೆ ಕೂಡ ಒಂದು ನಿರ್ದೇಶನವನ್ನ ಕೊಡ್ತಾ ಇದ್ದೀವಿ. ಅದೇ ಈಗ ಅದು ಟೆಕ್ನಿಕಲ್ ಪರ್ಸನ್ಸ್ ಹೇಳ್ಬೇಕು, ಯಾಕಂದ್ರೆ ಇದು ಹಳೆ ಗೋಡೆ ಇದೆ. ಆಮೇಲೆ ಇದಕ್ಕೆ ಕಾರಣ ಏನು, ಆಮೇಲೆ ಮಳೆಯಿಂದ ಇದು ಅದೇನಾದ್ರು ಮುನ್ಸೂಚನೆ ಇತ್ತ ಅದೆಲ್ಲ ಚೆಕ್ ಮಾಡ್ತಾರೆ, ಸ್ಟ್ರೆಂತ್ ಚೆಕ್ ಮಾಡ್ತಾರೆ. ಏನ್ ಕಾರಣ ಇದೆ ಟೆಕ್ನಿಕಲ್ ರಿಪೋರ್ಟ್ ತೆಗೆದುಕೊಂಡು ನೋಡಿ ಅದ್ಮೇಲೆ ಏನ್ ಮಾಡ್ಬೇಕು. 5 ಲಕ್ಷ ಜೊತೆಗೆ ಮೆಡಿಕಲ್ ಎಜುಕೇಶನ್ ಏನಾದ್ರು ಪರಿಹಾರ ಸರ್ಕಾರ ಅಂದ್ರೆ ಒಂದೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಅವರ ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡೋದು, ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಲ್ಲ. ಹಾಗಾಗಿ ಈಗಲೂ ಕೂಡ ಕಾಂಪೌಂಡ್ಗಳು ಕಂಪ್ಲೀಟ್ ಆಗಿ ಅದಕ್ಕೆ ನಾನು ಇವತ್ತು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಎಂಟೈರ್ ನಮ್ಮ ಏನು ಬೋರಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜು, ಬೋರಿಂಗ್ ಹಾಸ್ಪಿಟಲ್ ಇರ್ತಕ್ಕಂಥ ಗೋಡೆಗಳನ್ನ ಅಷ್ಟನ್ನು ಚೆಕ್ ಮಾಡಕ್ಕೆ ಹೇಳಿದ್ದೀನಿ. ಇದು ಇಷ್ಟೇ ಅಲ್ಲ, ವಿಕ್ಟೋರಿಯಾದಲ್ಲೂ ಚೆಕ್ ಮಾಡಕ್ಕೆ ಹೇಳಿ. ಯಾಕಂದ್ರೆ ವಿಕ್ಟೋರಿಯಾ ಇನ್ನೂ ಬಹಳ ಹಳೆಯ ಆಸ್ಪತ್ರೆ ಇದೆ. ಎಲ್ಲೆಲ್ಲಿ ಹಳೆಯ ಆಸ್ಪತ್ರೆಗಳಿವೆ ಅವೆಲ್ಲದ್ರ ಕಂಪೌಂಡ್ ವಾಲ್ ಅದೆಲ್ಲ ಚೆಕ್ ಮಾಡಿ ಯಾವ ಹಳೆಯ ಕಟ್ಟಡಗಳಿವೆ, ಯಾವ ಡೆಪ್ಲೇಟೆಡ್ ಕಂಡೀಷನ್ಸ್ ಇದೆ, ಅದರಿಂದ ಪಿಡಬ್ಲ್ಯೂಡಿಯಿಂದ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ರಿಪೋರ್ಟ್ ಅನ್ನ ಸರ್, ಕಳೆದ 3 ತಿಂಗಳ ಹಿಂದೇನು ಗೋಡೆ ಸಂಧಿಯಿಂದ ಮಳೆ ಬಂದಾಗ ನೀರು ಬರ್ತಾ ಇತ್ತಂತೆ. ಸೊ ಅದೇನೋ ಇದೆ ಸರ್. ಇನ್ಸಿಡೆಂಟ್ ಆದ ನಂತರದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳೋದು ಇದೆ ಸರ್. ಬಟ್ ಆದ್ರೆ ಇಷ್ಟು ಅಂದ್ರೆ ಮೇಲ್ಗಡೆ ಮಣ್ಣು ಹಾಕಿದ್ದಾರೆ. ಸೊ ಸ್ವಲ್ಪನಾದ್ರೂ ಅದೇ ಚೆಕ್ ಮಾಡಿಸ್ತೀನಿ, ಅದೇನ್ ರೀಸನ್ ಇದೆ, ಯಾವಾಗ ಹಾಕಿದ್ದಾರೆ, ಯಾವಾಗ ಆಗಿದೆ. ಯಾಕಂದ್ರೆ ಇದು ಬಹಳ ಹಳೆ ಒಂದು ಕಟ್ಟಡ ಇದೆ. ಇದು ಕಾರಣ ಏನು